ಅಕ್ರಮ ಗೋವು ಸಾಗಿಸ್ತಾ ಇದ್ದವರನ್ನ ಕಾರ್ಯಕರ್ತರು ಚೇಸ್ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ ಅಲ್ಲಿ ಹಿಂದೂ ಕಾರ್ಯಕರ್ತರು ಚೇಸ್ ಮಾಡಿರುವಂತಹ ಒಂದು ಘಟನೆ. 50 ಕಿಲೋಮೀಟರ್ ಚೇಸ್ ಮಾಡಿ ಗೋವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಗೂಡ್ಸ್ ವಾಹನ ಬಿಟ್ಟು ಈ ಸಂದರ್ಭದಲ್ಲಿ ಚಾಲಕ ಪರಾರಿಯಾಗಿದ್ದಾನೆ. ರಾಮದೂತ ಗಣಪತಿ ಸಮಿತಿಯ ಕಾರ್ಯಕರ್ತರು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಸಕಲೇಶಪುರ ಹಾಗೂ ಆಲೂರು ತಾಲೂಕಿನ ಗಡಿ ಭಾಗದಲ್ಲಿ ನಡೆದಿರುವ ಘಟನೆ. ಸ್ಥಳಕ್ಕೆ ಆಲೂರು ಸಕಲೇಶಪುರ ಪೊಲೀಸರು ಭೇಟಿ ನೀಡಿ ವಾಹನ ವಶಕ್ಕೆ ಪಡೆದಿದ್ದಾರೆ. ಸಿನಿಮಾ ಸ್ಟೈಲ್ ಅಲ್ಲಿ ಚೇಸ್ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರು. 50 ಕಿಲೋಮೀಟರ್ ಚೇಸ್ ಮಾಡಿ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಗೂಡ್ಸ್ ವಾಹನಗಳನ್ನ ಬಿಟ್ಟು ಈ ಸಂದರ್ಭದಲ್ಲಿ ಚಾಲಕ ಪರಾರಿಯಾಗಿರೋದು. ಆ ವಾಹನದ ನೋಡಿ, ಈ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಮುಂದೆ ಆ ಗೋವುಗಳನ್ನು ಸಾಗಿಸ್ತಾ ಇರುವಂತಹ ವಾಹನ, ಹಿಂದೆ ಈ ಹಿಂದೂ ಸಂಘಟನೆ ಕಾರ್ಯಕರ್ತರ ವಾಹನ. 50 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಸಿನಿಮಾ ಸ್ಟೈಲ್ ಅಲ್ಲಿ. ಈ ವಾಹನ ಎಲ್ಲಿ ಹೋದ್ರೂ ಸರಿಯೇ ಈತನನ್ನ ಹಿಡಿಬೇಕು, ಗೋವುಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಕಾರ್ಯಕರ್ತರು ಹೊಂದಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. 50 ಕಿಲೋಮೀಟರ್ ವರೆಗೂ ಅವರನ್ನ ಬೆನ್ನತ್ತಿ ಆ ವಾಹನನ ಹಿಡಿದು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆತ ಎಸ್ಕೇಪ್. ಆ ಗೋವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಚಾಲಕ ಪರಾರಿಯಾಗಿದ್ದಾನೆ ವಾಹನ ಬಿಟ್ಟು. ಸದ್ಯಕ್ಕೆ ಪೊಲೀಸರು ಆ ವಾಹನವನ್ನ ಸೀಸ್ ಮಾಡಿದ್ದಾರೆ. ಅವ್ರಿಗೂ ಭಯ ಓವರ್ಟೇಕ್ ಮಾಡೋ ಟೈಮಲ್ಲಿ ಎದ್ದು ನಿಂತ್ಬಿಟ್ರೆ ಅವನು ಗಾಡಿ ಹಂಗ ಆಡಿಸ್ತಾವ. ನಾನು ಫೋನ್ ಮಾಡಕ್ಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಇಂಥ ಒಂದು ಕೆಲಸಕ್ಕೆ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಹೇಗೆ ಈ ರಿಸ್ಕ್ ಅವರು ತಗೊಂಡ್ರು, ಏನೆಲ್ಲ ಆಯ್ತು? ಸದ್ಯಕ್ಕೆ ಈ ಪರಾರಿಯಾಗಿರುವಂತಹ ಚಾಲಕನನ್ನ ಹಿಡಿಯುವಂತ ಕೆಲಸ ಆಗ್ತಾ ಇದೆಯಾ? ಏನು ಕ್ರಮ ಆಗ್ತಾ ಇದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್ ಪಾಟೀಲ್, ಈ ಘಟನೆ ಸಕಲೇಶಪುರದಲ್ಲಿ ಆಗಿರುವಂತದ್ದು. ರಾಮದೂತ ಗಣಪತಿ ಸೇವಾ ಸಮಿತಿ ಹಿಂದೂಪರ ಕಾರ್ಯಕರ್ತರು ಈ ಒಂದು ಈ ಗೋವು ಅಕ್ರಮ ಗೋವು ಸಾಗಣೆ ಮಾಡ್ತಿದ್ದವನನ್ನ ತಡೆಯುವುದರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಸುಮಾರು 50 ಕಿಲೋಮೀಟರ್ ಹತ್ತಿರ ಆತನನ್ನ ಚೇಸ್ ಮಾಡಿದ್ದಾರೆ. ಹಾಗೆ ಆತ ಕೂಡ ಇವರನ್ನ ತಪ್ಪಿಸಿಕೊಂಡು, ಹಿಂದೂ ಕಾರ್ಯಕರ್ತರಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರುವಂತದ್ದು. ಆದ್ರೆ ಏನೇ ಆದ್ರೂ ಕೂಡ ಆ ಒಂದು ಏನು ಗೋವುಗಳನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಕಾರ್ಯಕರ್ತರು ಹೋಗ್ತಿದ್ರು, ಅವರು ಬೆಂಬಿಡದೆ ಆತನನ್ನ ಫಾಲೋ ಮಾಡಿರುವಂತದ್ದು. ಆ ಗೂಡ್ಸ್ ವಾಹನದಲ್ಲಿ ಆತ ತಪ್ಪಿಸಿಕೊಳ್ಬೇಕಾದ್ರೆ ಕೆಲ ವಾಹನಗಳಿಗೆ ಡಿಕ್ಕಿಯನ್ನು ಕೂಡ ಮಾಡಿದ್ದಾನೆ ಅನ್ನುವಂತ ಮಾಹಿತಿ. ಆದ್ರೆ ಕೊನೆಗೂ ಆತ ತಪ್ಪಿಸಿಕೊಳ್ಳಲಾರದೆ ಗೂಡ್ಸ್ ವಾಹನ ಮತ್ತು ಅಕ್ರಮ ಕೊಂಡು ಹೋಗ್ತಿದ್ದಂತಹ ಗೋವುಗಳನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಆಲೂರು ಮತ್ತು ಸಕಲೇಶಪುರ ಪೊಲೀಸರು ಕೂಡ ಅಲ್ಲಿ ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಕೇಸನ್ನು ಕೂಡ ದಾಖಲಿಸಿಕೊಂಡು ಈಗ ಈ ಆರೋಪಿ ಏನಿದ್ದಾರೆ ಅವರನ್ನ ಸೆರೆ ಹಿಡಿಯುವಂತ, ಅಂದ್ರೆ ಯಾರು ಅಂತ ಗುರುತು ಮಾಡುವಂತ ಕಾರ್ಯ ಕೂಡ ಈಗ ಶುರು ಮಾಡಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಪಲ್ಟಿ ಮಾಡ್ಬಿಟ್ಟು ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಪಲ್ಟಿ ಮಾಡ್ಬಿಟ್ಟು ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಬ್ರೇಕಿಂಗ್. ಅಕ್ರಮ ಗೋವು ಸಾಗಿಸ್ತಾ ಇದ್ದವರನ್ನ ಕಾರ್ಯಕರ್ತರು ಚೇಸ್ ಮಾಡಿದ್ದಾರೆ. ಸಿನಿಮಾ ಸ್ಟೈಲ್ ಅಲ್ಲಿ ಹಿಂದೂ ಕಾರ್ಯಕರ್ತರು ಚೇಸ್ ಮಾಡಿರುವಂತಹ ಒಂದು ಘಟನೆ. 50 ಕಿಲೋಮೀಟರ್ ಚೇಸ್ ಮಾಡಿ ಗೋವುಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಆಗಿದೆ. ಗೂಡ್ಸ್ ವಾಹನ ಬಿಟ್ಟು ಈ ಸಂದರ್ಭದಲ್ಲಿ ಚಾಲಕ ಪರಾರಿಯಾಗಿದ್ದಾನೆ. ರಾಮದೂತ ಗಣಪತಿ ಸಮಿತಿಯ ಕಾರ್ಯಕರ್ತರು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಸಕಲೇಶಪುರ ಹಾಗೂ ಆಲೂರು ತಾಲೂಕಿನ ಗಡಿ ಭಾಗದಲ್ಲಿ ನಡೆದಿರುವ ಘಟನೆ. ಸ್ಥಳಕ್ಕೆ ಆಲೂರು ಸಕಲೇಶಪುರ ಪೊಲೀಸರು ಭೇಟಿ ನೀಡಿ ವಾಹನ ವಶಕ್ಕೆ ಪಡೆದಿದ್ದಾರೆ. ಸಿನಿಮಾ ಸ್ಟೈಲ್ ಅಲ್ಲಿ ಚೇಸ್ ಮಾಡಿದ್ದಾರೆ ಹಿಂದೂ ಕಾರ್ಯಕರ್ತರು. 50 ಕಿಲೋಮೀಟರ್ ಚೇಸ್ ಮಾಡಿ ಗೋವುಗಳನ್ನು ರಕ್ಷಣೆ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಗೂಡ್ಸ್ ವಾಹನಗಳನ್ನ ಬಿಟ್ಟು ಈ ಸಂದರ್ಭದಲ್ಲಿ ಚಾಲಕ ಪರಾರಿಯಾಗಿರೋದು. ಆ ವಾಹನದ ನೋಡಿ, ಈ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಮುಂದೆ ಆ ಗೋವುಗಳನ್ನು ಸಾಗಿಸ್ತಾ ಇರುವಂತಹ ವಾಹನ, ಹಿಂದೆ ಈ ಹಿಂದೂ ಸಂಘಟನೆ ಕಾರ್ಯಕರ್ತರ ವಾಹನ.
50 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ, ಸಿನಿಮಾ ಸ್ಟೈಲ್ ಅಲ್ಲಿ. ಈ ವಾಹನ ಎಲ್ಲಿ ಹೋದ್ರೂ ಸರಿಯೇ ಈತನನ್ನ ಹಿಡಿಬೇಕು, ಗೋವುಗಳನ್ನ ರಕ್ಷಣೆ ಮಾಡಬೇಕು ಅನ್ನುವಂತ ಉದ್ದೇಶವನ್ನ ಕಾರ್ಯಕರ್ತರು ಹೊಂದಿದ್ರು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. 50 ಕಿಲೋಮೀಟರ್ ವರೆಗೂ ಅವರನ್ನ ಬೆನ್ನತ್ತಿ ಆ ವಾಹನನ ಹಿಡಿದು ಗೋವುಗಳನ್ನ ರಕ್ಷಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆತ ಎಸ್ಕೇಪ್. ಆ ಗೋವುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಚಾಲಕ ಪರಾರಿಯಾಗಿದ್ದಾನೆ ವಾಹನ ಬಿಟ್ಟು. ಸದ್ಯಕ್ಕೆ ಪೊಲೀಸರು ಆ ವಾಹನವನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಅವ್ರಿಗೂ ಭಯ ಇರಿಸ್ಕೊಂಡು ಅವನು ಈಗ ಓವರ್ಟೇಕ್ ಮಾಡೋ ಟೈಮಲ್ಲಿ ಎದ್ದು ನಿಂತ್ಬಿಟ್ರೆ ಬಿಟ್ಬಿಟ್ಟು ಅವನು ಗಾಡಿ ಹಂಗ ಆಡಿಸ್ತಾವ. ನಾನು ಫೋನ್ ಮಾಡಕ್ಕೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಖುಷ್ವಂತ್, ಇಂಥ ಒಂದು ಕೆಲಸಕ್ಕೆ ಈಗ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಹೇಗೆ ಈ ರಿಸ್ಕ್ ಅವರು ತಗೊಂಡ್ರು, ಏನೆಲ್ಲ ಆಯ್ತು? ಸದ್ಯಕ್ಕೆ ಈ ಪರಾರಿಯಾಗಿರುವಂತಹ ಚಾಲಕನನ್ನ ಹಿಡಿಯುವಂತ ಕೆಲಸ ಆಗ್ತಾ ಇದೆಯಾ? ಏನ್ ಕ್ರಮ ಆಗ್ತಾ ಇದೆ? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್ ಪಾಟೀಲ್, ಈ ಘಟನೆ ಸಕಲೇಶ್ಪುರದಲ್ಲಿ ಆಗಿರುವಂತದ್ದು. ರಾಮದೂತ ಗಣಪತಿ ಸೇವಾ ಸಮಿತಿ ಹಿಂದೂಪರ ಕಾರ್ಯಕರ್ತರು ಈ ಒಂದು ಏನು ಈ ಗೋವು ಅಕ್ರಮ ಗೋವು ಸಾಗಣೆ ಮಾಡ್ತಿದ್ದವನನ್ನ ತಡೆಯುವುದರಲ್ಲಿ ಸಫಲರಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಸುಮಾರು 50 ಕಿಲೋಮೀಟರ್ ಹತ್ತಿರ ಆತನನ್ನ ಚೇಸ್ ಮಾಡಿದ್ದಾರೆ. ಹಾಗೆ ಆತ ಕೂಡ ಇವರನ್ನ ತಪ್ಪಿಸಿಕೊಂಡು, ಹಿಂದೂ ಕಾರ್ಯಕರ್ತರಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರುವಂತದ್ದು. ಆದ್ರೆ ಏನೇ ಆದ್ರೂ ಕೂಡ ಆ ಒಂದು ಏನು ಗೋವುಗಳನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಕಾರ್ಯಕರ್ತರು ಹೋಗ್ತಿದ್ರು, ಅವರು ಬೆಂಬಿಡದೆ ಆತನನ್ನ ಫಾಲೋ ಮಾಡಿರುವಂತದ್ದು. ಆ ಗೂಡ್ಸ್ ವಾಹನದಲ್ಲಿ ಆತ ತಪ್ಪಿಸಿಕೊಳ್ಬೇಕಾದ್ರೆ ಕೆಲ ವಾಹನಗಳಿಗೆ ಡಿಕ್ಕಿಯನ್ನು ಕೂಡ ಮಾಡಿದ್ದಾನೆ ಅನ್ನುವಂತ ಮಾಹಿತಿ. ಆದ್ರೆ ಕೊನೆಗೂ ಆತ ತಪ್ಪಿಸಿಕೊಳ್ಳಲಾರದೆ ಗೂಡ್ಸ್ ವಾಹನ ಮತ್ತು ಅಕ್ರಮ ಕೊಂಡು ಹೋಗ್ತಿದ್ದಂತಹ ಗೋವುಗಳನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಆಲೂರು ಮತ್ತು ಸಕಲೇಶ್ಪುರ ಪೊಲೀಸರು ಕೂಡ ಅಲ್ಲಿ ಭೇಟಿಯನ್ನ ನೀಡಿದ್ದಾರೆ. ಜೊತೆಗೆ ಕೇಸನ್ನು ಕೂಡ ದಾಖಲಿಸಿಕೊಂಡು ಈಗ ಈ ಆರೋಪಿ ಏನಿದ್ದಾರೆ ಅವರನ್ನ ಸೆರೆ ಹಿಡಿಯುವಂತ, ಅಂದ್ರೆ ಯಾರು ಅಂತ ಗುರುತು ಮಾಡುವಂತ ಕಾರ್ಯ ಕೂಡ ಈಗ ಶುರು ಮಾಡಿದ್ದಾರೆ ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಪಲ್ಟಿ ಮಾಡ್ಬಿಟ್ಟು ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ. ಪಲ್ಟಿ ಮಾಡ್ಬಿಟ್ಟು ನಾವು ಅವ್ನ ಮ್ಯಾಲ ಹೋಗ್ಬಿಡ್ತೀವಿ.